ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಗದಿ ಭಾಳ ಸರಳ ಭಾಷೆಯೊಳಗೆ ನಿಮಗೆ ಬಿಹಾರದ ಚುನಾವಣೆಯ ಕುರಿತು ಹೇಳ್ತೀನಿ. ಏನಪ್ಪ ಅಂದರೆ, ನಾವು ನಮ್ಮ ಊರುಗಳಲ್ಲಿ ಕಬ್ಬಣವನ್ನು ಕಾಯಿಸುವುದನ್ನು ನೋಡಿದ್ದೇವೆ. ಯಾವಾಗಲೂ ಕಾದಾಗಲೇ ಹೊಡಿಬೇಕು ಅಂತ ನಮ್ಮಲ್ಲಿ ಒಂದು ಗಾದೆ ಮಾತಿದೆ. ಯಾವಾಗಲೂ ಕಬ್ಬಣ ಯಾವಾಗ ಕಾದಿರ್ತದೆ ಆವಾಗಲೇ ಹೊಡೆದು ಅದನ್ನು ಮಣಿಸಬೇಕು ಅಂತ. ನಮ್ಗೆ ಹೇಗೆ ಬೇಕೋ ಆ ಆಕಾರಕ್ಕೆ ಅದನ್ನು ಪರಿವರ್ತನೆ ಮಾಡ್ಕೋಬೇಕು ಅಂತ. ಕಬ್ಬಣವನ್ನು ಚೆನ್ನಾಗಿ ಕಾಯಿಸಿ ಇನ್ನೇನು ಅದು ನಮಗೆ ಯಾವ ಬೇಕೋ ಆ ಆಕಾರಕ್ಕೆ ಅದು ಬದಲಾಗತ್ತೆ ಅನ್ನುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಕಬ್ಬಣವನ್ನು ತೆಗೆದುಕೊಂಡು ಹೋಗಿ ನೀರಲ್ಲಿ ಅದ್ದಿದರೆ ಏನಾಗ್ತದೆ ಸ್ವಾಮಿ? ಅಷ್ಟೊತ್ತು ಕಾಯಿಸಿರೋದೇನಿದೆಯಲ್ಲ, ಅಷ್ಟೊತ್ತು ಅದಕ್ಕೆ ಕೊಟ್ಟಿರುವಂಥ ಕಾವಿದೆಯಲ್ಲ, ಅದು ಸಂಪೂರ್ಣವಾಗಿ ವ್ಯರ್ಥವಾಗುತ್ತದೆ. ಮತ್ತು ಯಾವ ಉದ್ದೇಶಕ್ಕಾಗಿ ನೀವು ಕಾಯಿಸಿದ್ದೀರೋ ಅದು ವ್ಯರ್ಥವಾಗುತ್ತದೆ. ಮುಂಚಿನ ಸ್ಥಿತಿ ಯಾವುದಿರುತ್ತೋ ಆ ಸ್ಥಿತಿಗೆ ವಾಪಸ್ ಬಂದ್ಬಿಡುತ್ತೆ ಕಬ್ಬಣ. ಸ್ಥಿತಿಸ್ಥಾಪಕತ್ವ ಅಂತ ನಾವು ಓದಿದ್ದು ನನಗೆ ನೆನಪು. ಸ್ನೇಹಿತರೆ, ಇದನ್ನು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಕಳೆದ ಒಂದು 6 ತಿಂಗಳ ಹಿಂದಿನ ವಿದ್ಯಮಾನಗಳನ್ನು ಸುಮ್ಮನೆ ಗಮನಿಸಿ ನೋಡಿ. 6 ತಿಂಗಳ ಹಿಂದೆ ಏನು ಬಿಹಾರದ ಚುನಾವಣೆಯ ಕುರಿತು ಆರ್ಭಟ ಅಂದರೆ ಆ ರೀತಿ ಆರ್ಭಟವನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಬಹುಶಃ ಇದೇ ಮುಂದುವರೆದು ಬಿಡ್ತದೆ. ಇದೇ ರೀತಿ ಆಗಿಬಿಟ್ರೆ NDAಗೆ ಭಾಳ ದೊಡ್ಡ ಮಟ್ಟದ ಕುತ್ತನ್ನೇನಾದರೂ ಇವರು ಮಹಾಗಠಬಂಧನ್ ಅವ್ರು ತರ್ತಾರೋ ಏನೋ ಅನ್ನುವ ಮಟ್ಟಿಗೆ ಇದರ ಕುರಿತು ಹೋರಾಟ ಶುರುವಾಯಿತು. ಹೇಗೆ ಶುರುವಾಯಿತು ಅಂದರೆ, ಮೊದಲು ಶುರುವಾಗಿದ್ದು ರಾಹುಲ್ ಗಾಂಧಿಯವರು ಇಬ್ಬರು ವ್ಯಕ್ತಿಗಳನ್ನು ಬಿಹಾರಿಗೆ ಕಳಿಸ್ತಾರೆ. ಒಬ್ಬ ಕನ್ಹಯ್ಯ ಕುಮಾರ್ ಮತ್ತೊಬ್ಬ ಪಪ್ಪು ಯಾದವ್. ಅವ್ರು ಹೋಗಿ ಅಲ್ಲಿ ತಯಾರಿಯನ್ನು ಮಾಡ್ತಾರೆ. ಈ ಹೊಲ ಮಾಡೋಕ್ಕಿಂತ ಮುಂಚೆ ಹರಗಬೇಕು ಅಂತ ಹೇಳ್ತಾರೆ, ನಮ್ಮಲ್ಲಿ ಕಲ್ಟಿವೇಷನ್ ಮಾಡಬೇಕು ಅಂತ. ಆ ರೀತಿ ಹರಗಲಿಕ್ಕೆ ಇವರು ಹೋಗ್ತಾರೆ. ಅಲ್ಲಿ ಹೋಗಿ ಪ್ರಯತ್ನ ಮಾಡ್ತಾರೆ. ಲಾಲು ಯಾದವ್ ಮತ್ತು ತೇಜಸ್ವಿ ಯಾದವ್ ಅವರಿಬ್ಬರನ್ನು ಓಡಿಸ್ಬಿಡ್ತಾರೆ. ಅವರಿಬ್ಬರು ವಾಪಸ್ ಬರ್ತಾರೆ. ಬಂದಾದ ಕೂಡ ರಾಹುಲ್ ಗಾಂಧಿ ಪಿಚ್ಚಿಗೆ ಇಳಿತಾರೆ. ರಾಹುಲ್ ಗಾಂಧಿ ಏನು ಶುರು ಮಾಡ್ತಾರೆ, ಚುನಾವಣಾ ಆಯೋಗದ ವ್ಯವಸ್ಥೆಯೇ ಸರಿಯಿಲ್ಲ, ಓಟುಗಳನ್ನು ಕದೀತಾ ಇದ್ದಾರೆ ಅನ್ನುವಂಥ ಒಂದು ಹೊಸ ನರೇಟಿವನ್ನು, ಪ್ರಪಗಂಡವನ್ನು ಸೃಷ್ಟಿ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಯಾವ ಮಟ್ಟಿಗೆ ಮಾಡ್ತಾರೆ ಅಂದರೆ, PPT ಪ್ರೆಸೆಂಟೇಷನ್ ಮಾಡುವ ಪ್ರಯತ್ನ ಮಾಡ್ತಾರೆ. ಕರ್ನಾಟಕದ 2 ಊರುಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗತ್ತೆ. ಅಲ್ಲಿ ಯಾವ್ಯಾವ ಓಟುಗಳು ಕದಿಯಲಾಗಿದೆ ಅನ್ನುವುದನ್ನು ದಾಖಲೆ ಸಮೇತ ತೋರಿಸುವ ಪ್ರಯತ್ನ ಮಾಡ್ತಾರೆ. ವ್ಯರ್ಥ ಪ್ರಯತ್ನವನ್ನು ಮಾಡ್ತಾರೆ. ಅದು ಯಶಸ್ವಿ ಆಗೋದಿಲ್ಲ. ಅದೇ ಸಂದರ್ಭದಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ. ಅದೇನಪ್ಪ ಅಂದರೆ, ಬಿಹಾರದ ಚುನಾವಣೆಗಿಂತ ಮುಂಚೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಬಹಳ ದೊಡ್ಡದಾದಂಥ ಯಜ್ಞವನ್ನು ಕೈಗೊಳ್ಳುತ್ತೆ. ಆ ಯಜ್ಞವನ್ನು ಕೈಗೊಳ್ಳುತ್ತೆ. ಯಾವಾಗ ಇವರು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತೀನಿ ಅಂತಾರೋ, ಇದ್ದಕ್ಕಿದ್ದ ಹಾಗೆ ಚೇಳು ಕಚ್ಚಿಸಿಕೊಂಡವರು ಹಾಗೆ ವಿಲಿ ಒದ್ದಾಡಿದವರು ಯಾರಪ್ಪ ಅಂತಂದರೆ, ಒಂದು ಕಡೆ ತೇಜಸ್ವಿ ಯಾದವ್, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಮತ್ತು ಎಲ್ಲ ವಿಪಕ್ಷದವರು ಎಡಚರು. ಅವ್ರು ಹೇಳ್ತಾರೆ, ಮತದಾರರ ಪಟ್ಟಿಯ ಪರಿಷ್ಕರಣೆ ಯಾಕೆ ಮಾಡ್ತಾ ಇದ್ದೀರಿ, ಈ ಧಾವಂತ ಯಾಕೆ, ಓಟ್ ಹಾಕೋರು ಓಟಿನ ಹಕ್ಕನ್ನು ಕಿತ್ಕೋತಾ ಇದ್ದೀರಿ ಅಂತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನಿರಂತರವಾಗಿ ಇದರ ಕುರಿತಾದಂಥ ವಾದ ಪ್ರತಿವಾದ ನಡೆಯುತ್ತೆ. ಕೊನೆಗೆ ಸ್ವಾಯತ್ತ ಸಂಸ್ಥೆಯಾದ ಚುನಾವಣಾ ಆಯೋಗಕ್ಕೆ ಅದರ ಅಧಿಕಾರವನ್ನು ನಾವು ಕಿತ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ ಅಂತ ಸುಪ್ರೀಂ ಕೋರ್ಟು ಕೈ ಚೆಲ್ಲಿ ಬಿಡುತ್ತೆ. ಆವಾಗ ಆ ವಿಷಯ ಸಂಪೂರ್ಣವಾಗಿ ನೇಪಥ್ಯಕ್ಕೆ ಸರಿದು ಹೋಗುತ್ತೆ. ಈ ವಿದ್ಯಮಾನಗಳನ್ನು ಗಮನಿಸ್ತಾ ಬನ್ನಿ. ನಿಮಗಿದೆಲ್ಲ ಗೊತ್ತಿರೋ ವಿಷಯ. ಆದರೆ ಇದನ್ನು ಯಾಕೆ ಪ್ರಸ್ತಾಪ ಮಾಡ್ತಾನೆ ಇದನೆಂದರೆ, ಒಂದು ಚುನಾವಣೆಯ ಸಂದರ್ಭದಲ್ಲಿ ಯಾವ್ಯಾವ ರೀತಿಯದಾಗಿ ಪ್ರೊಪಗ್ಯಾಂಡ ಮಾಡಬೇಕು, ಯಾವ್ಯಾವ ರೀತಿಯಾಗಿ ಅದನ್ನು ಹಾಳುಗೆಡಬೇಕು ಮತ್ತು ತಮಗೆ ಅನುಕೂಲಕರವಾಗಿ ಹೇಗೆ ಮಾಡ್ಕೋಬೇಕು ಅದೆಲ್ಲವನ್ನು ವಿಪಕ್ಷದವರು ಮಾಡುವ ಪ್ರಯತ್ನ ಮಾಡ್ತಾರೆ. ಒಂದು ವೇಳೆ ಸೋತದ್ದೇ ಆದರೆ ಆವಾಗ ಅದು ನಮ್ಮ ಮೇಲೆ ಬರಬಾರದು, ಚುನಾವಣಾ ಆಯೋಗ ಸರಿಯಾಗಿ ಚುನಾವಣೆ ನಡೆಸಿಲ್ಲ, ಇದು ನಿಷ್ಪಕ್ಷಪಾತವಾಗಿ ನಡೆದಿಲ್ಲ, ಆದ್ದರಿಂದಾಗಿ ಈ ಸೋಲಿಗೆ ನಾವು ಹೊಣೆಗಾರರಲ್ಲ ಅನ್ನುವಂಥ ಹೇಳುವಂಥ ಪ್ರಯತ್ನವನ್ನು ಪರೋಕ್ಷವಾಗಿ ವಿಪಕ್ಷಗಳು, ರಾಹುಲ್ ಗಾಂಧಿ ನಿರಂತರವಾಗಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಓಟ ಅಧಿಕಾರ ಯಾತ್ರಾ ಅಂತ ಶುರು ಮಾಡ್ತಾರೆ. ಸ್ವತಃ ರಾಹುಲ್ ಗಾಂಧಿಯವರು ಆವಾಗ ಕೈ ಜೋಡಿಸಿದ್ದು ಯಾರು? ಇದೇ ತೇಜಸ್ವಿ ಯಾದವ್ ಕೈ ಜೋಡಿಸ್ತಾರೆ. ಹೋದಲ್ಲೆಲ್ಲ ಪ್ರಚಾರ ಮಾಡ್ತಾರೆ. ತೇಜಸ್ವಿ ಯಾದವ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಏನಪ್ಪ ಅಂತಂದರೆ, ಈ ರಾಹುಲ್ ಗಾಂಧಿ ನಿರಂತರವಾಗಿ ಕನ್ಸಿಸ್ಟೆನ್ಸಿಯಿಂದ ಹೋರಾಟ ಮಾಡೋದಿಲ್ಲ, ಈತ ಪಾರ್ಟ್ ಟೈಮ್ ಪಾಲಿಟಿಷಿಯನ್ನು, 4 ದಿವಸ ಆದ ತಕ್ಷಣ ಬೇಸರ ಆಗುತ್ತೆ, ಯಾವುದೋ ವಿದೇಶಕ್ಕೆ ಹೊರಟುಬಿಡ್ತಾರೆ ಅಂತ ಗೊತ್ತಾಗತ್ತೆ. ಅದಕ್ಕೆ ಸರಿಯಾಗಿ ರಾಹುಲ್ ಗಾಂಧಿ ಈ ಓಟ್ ಅಧಿಕಾರ ಯಾತ್ರಾ ಮಾಡಿದ ಮಾರನೇ ದಿವಸವೇ ತಮ್ಮ ದಕ್ಷಿಣ ಅಮೆರಿಕ ಪ್ರವಾಸವನ್ನು ಶುರು ಮಾಡಿಬಿಡ್ತಾರೆ. ಯಾವಾಗ ಅವರು ದಕ್ಷಿಣ ಅಮೆರಿಕ ಪ್ರವಾಸವನ್ನು ಶುರು ಮಾಡ್ತಾರೋ, ತೇಜಸ್ವಿ ಯಾದವ್ ಇದ್ದಕ್ಕಿದ್ದ ಹಾಗೆ ಮತ್ತೆ ಪಿಚ್ಗಿಳಿತಾರೆ, ತಮ್ಮ ಪ್ರಚಾರವನ್ನು ಶುರು ಮಾಡ್ತಾರೆ. ಶುರು ಮಾಡಿದ ಸಂದರ್ಭದಲ್ಲಿ ಆತನಿಗೆ ಗೊತ್ತಾಗತ್ತೆ
ಗ್ರೌಂಡ್ ಲೆವೆಲಲ್ಲಿ ನಮ್ಮದು ಯಾವುದೇ ರೀತಿಯಾದಂಥ ತಯಾರಿ ಇಲ್ಲ. ಈ ಹಂತದಲ್ಲಿ ನಾವು ಚುನಾವಣೆಯಲ್ಲಿ ಹೋರಾಟ ಮಾಡಿದರೆ ಗೆಲ್ಲುವುದು ಕಷ್ಟ ಅಂತ ಗೊತ್ತಾಗತ್ತೆ. ಅಷ್ಟೊತ್ತಿಗೆ ಆತನ ಸೋದರ ತೇಜ್ ಪ್ರತಾಪ್ ಯಾದವ್ ಅವರ ದೊಡ್ಡ ವಿವಾದ ಉಂಟಾಗತ್ತೆ. ಅದು ಪಕ್ಷಕ್ಕೆ ಭಾಳ ದೊಡ್ಡದಾದಂಥ ಮುಳುವು ಉಂಟಾಗತ್ತೆ. ಓಟ್ ಚೋರಿ ಅಂತ ರಾಹುಲ್ ಗಾಂಧಿ ಹೇಳಿದ್ದು ಅವರ ಅಪ್ಪನ ಮೇಲೆ ಬರುತ್ತೆ. ಚಾರಾ ಚೋರಿ ಅಂತ ಮೇವುಗಳ ಅಂತ ಬರುತ್ತೆ. ಇದ್ದಕ್ಕಿದ್ದ ಹಾಗೆ ಅನ್ಯಮನಸ್ಕರಾಗ್ತಾರೆ, ವಿಮುಖರಾಗ್ತಾರೆ. ತೇಜಸ್ವಿ ಯಾದವ್ ಹೋರಾಟದ ಸ್ಥಿತಿಯಲ್ಲಿರೋದಿಲ್ಲ, ಗೊಂದಲದ ವಾತಾವರಣ ಉಂಟಾಗತ್ತೆ. ಈ ವಿಡಿಯೋ ಮಾಡುವ ಸಂದರ್ಭದಲ್ಲಿ ನಾಮಪತ್ರವನ್ನು ಹಿಂತೆಗೆದುಕೊಳ್ಳುವಂಥ ಪ್ರಕ್ರಿಯೆ ನಡೆಯಬೇಕು. ಆ ಸಂದರ್ಭದಲ್ಲಿ ಯಾರ್ಯಾರು ನಾಮಪತ್ರ ಸಲ್ಲಿಸಿದ್ದಾರೋ ಅದರಲ್ಲಿ ಬಹುಪಾಲು ಜನ ತಮ್ಮ ನಾಮಪತ್ರವನ್ನು ಹಿಂದೆಯೇ ತೆಗೆದುಕೊಂಡಿಲ್ಲ. ಕಾಂಗ್ರೆಸ್ ವಿರುದ್ಧವಾಗಿ ತೇಜಸ್ವಿ ಯಾದವ್ ಅವರ RJD ಸ್ಪರ್ಧಿಸ್ತಾ ಇದೆ. RJD ವಿರುದ್ಧವಾಗಿ ಆ ಕಡೆ VIP ಅನ್ನುವಂಥ ಖೈನಿ ಪಕ್ಷ ಹೋರಾಟವನ್ನು ನಡೆಸ್ತಾ ಇದೆ. ಸ್ವತಃ ತೇಜಸ್ವಿ ಯಾದವ್ ಅವರ ಅಭ್ಯರ್ಥಿಗಳು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಈ ಚುನಾವಣೆ NDA ವರ್ಸಸ್ ಇಂಡಿ ಅಲಯನ್ಸ್ ಅಥವಾ ಮಹಾಗಠಬಂಧನ ಆಗಲಾರದೆ ಮಹಾಗಠಬಂಧನದಲ್ಲಿರುವಂಥ ಮಿತ್ರ ಪಕ್ಷಗಳ ಮಧ್ಯೆಯೇ ಭಾಳ ದೊಡ್ಡ ಮಟ್ಟದ ಪೈಪೋಟಿ ಸ್ಪರ್ಧೆ ನಡೀತಾ ಇದೆ. ಇದರ ಮಧ್ಯೆ ಒಂದು ಭಾಳ ದೊಡ್ಡ ಬೆಳವಣಿಗೆ ಆಗಿದೆ. ಅದೇನಪ್ಪ ಅಂತಂದರೆ, ಮೊಟ್ಟ ಮೊದಲ ಬಾರಿಗೆ ಮಹಾಗಠಬಂಧನದ ಒಂದು ಪತ್ರಿಕಾಗೋಷ್ಠಿಯನ್ನು ತೇಜಸ್ವಿ ಯಾದವ್ ನಿನ್ನೆ ಆಯೋಜನೆ ಮಾಡಿದರು. ಇದರ ಹಿನ್ನೆಲೆಯನ್ನು ನೋಡಿದರೆ, ಬ್ಯಾಕ್ಡ್ರಾಪನ್ನು ನೋಡಿದರೆ ನಿಮಗೆ ಅಚ್ಚರಿ ಆಗತ್ತೆ. ಯಾಕೆ ಅಚ್ಚರಿ ಆಗತ್ತೆ ಅಂತಂದರೆ, ತೇಜಸ್ವಿ ಯಾದವ್ ಯಾವಾಗಲೂ ತಮ್ಮ ಯಾವುದೇ ಪ್ರಚಾರದ ಸಂದರ್ಭದಲ್ಲಿ RJDಯ ಬ್ಯಾಕ್ಡ್ರಾಪನ್ನು ಸಿದ್ಧಪಡಿಸುವ ಸಂದರ್ಭದಲ್ಲಿ, ತಮ್ಮ ಪೋಸ್ಟರ್ಗಳನ್ನು ಸಿದ್ಧಪಡಿಸುವ ಸಂದರ್ಭದಲ್ಲಿ, ಭಿತ್ತಿಪತ್ರಗಳನ್ನ ಎಲ್ಲ ಮಾಡುವಂಥ ಸಂದರ್ಭದಲ್ಲಿ ಒಂದು ಕಡೆ ರಾಬಡಿ ದೇವಿ ಇರ್ತಾರೆ, ಮತ್ತೊಂದು ಕಡೆ ಲಾಲು ಯಾದವ್ ಇರ್ತಾರೆ. ಎರಡೂ ಸೈಡ್ ಅವರ ಚಿತ್ರಗಳನ್ನ ಹಾಕ್ಕೊಂಡು ದೊಡ್ಡದಾಗಿ ತಮ್ಮ ಫೋಟೋ ಹಾಕ್ಕೊಂಡು ಯಾವತ್ತೂ ಪ್ರಚಾರಕ್ಕೆ ಇಳಿಯೋದು ಈತನ ತಂತ್ರಗಾರಿಕೆ. ಏಕೆಂದರೆ ನನಗೆ ಇಷ್ಟು ದೊಡ್ಡ ಮಟ್ಟದ ಹಿನ್ನೆಲೆ ಇದೆ, ರಾಜಕೀಯ ಹಿನ್ನೆಲೆ ಇದೆ, ನಮ್ಮ ಕುಟುಂಬದವರು ದಶಕಗಟ್ಟಲೆ ರಾಜ್ಯವನ್ನು ಆಳಿದ್ದಾರೆ, ಆದ್ದರಿಂದ ನಾನು ಇದಕ್ಕೆ ಯೋಗ್ಯನಾದಂಥ ವ್ಯಕ್ತಿ, ನನಗೆ ಮತ ಹಾಕಿ ಅನ್ನೋದು ಪರೋಕ್ಷವಾದ ಸಂದೇಶ. ಈ ಬಾರಿ ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ತೇಜಸ್ವಿ ಯಾದವ್ ರಾಬಡಿ ದೇವಿಯ ಫೋಟೋವನ್ನು ಹಾಕಿಲ್ಲ, ಲಾಲು ಯಾದವ್ ಅವರ ಫೋಟೋನು ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂದರೆ, ಇವರ ಹೆಸರನ್ನು ಬಳಸಿದರೆ ನನಗೆ ಭಾಳ ದೊಡ್ಡ ಮಟ್ಟದ ಅಪಾಯ ಕಾದಿದೆ, ನಷ್ಟ ಕಾದಿದೆ, ಬರುವ ಓಟುಗಳು ಬರೋದಿಲ್ಲ ಅನ್ನೋದು ಆತನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಹೀಗಾಗಿ ಸ್ವತಃ ತನ್ನ ತಂದೆಯ ಫೋಟೋವನ್ನು ಅವಾಯ್ಡ್ ಮಾಡಿದ್ದಾರೆ, ತಾಯಿಯ ಫೋಟೋವನ್ನು ಅವಾಯ್ಡ್ ಮಾಡಿದ್ದಾರೆ. ಜೊತೆಗೆ ಎಲ್ಲಿಯೂ ಕೂಡ ರಾಹುಲ್ ಗಾಂಧಿಯವರ ಚಿತ್ರ ಇಲ್ಲ. ಮಹಾಗಠಬಂಧನ್ ಅಂತ ಹೇಳಿದಾಗ ಉಳಿದ ಪಕ್ಷದವರ ಚಿತ್ರಗಳನ್ನ ಬಳಸ್ಕೋಬೇಕು, ಯಾರ ಚಿತ್ರವನ್ನು ಬಳಸಲಾರದೆ ತನ್ನ ಫೋಟೋವನ್ನು ಮಾತ್ರ ಬಿಂಬಿಸಿಕೊಂಡು ಈತ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಈತ ಹೇಳಿದ್ದೇನಪ್ಪ ಅಂತಂದರೆ, ಯಾವುದು ದುಸ್ಸಾಧ್ಯವೋ, ಯಾವುದು ಅಸಾಧ್ಯವೋ, ಯಾವುದು ಅವಾಸ್ತವಿಕವೋ ಅಂಥ ಪ್ರಣಾಳಿಕೆಯನ್ನು, ಅಂಥ ಹೇಳಿಕೆಗಳನ್ನು, ಅಂಥ ಘೋಷಣೆಯನ್ನು, ಅಂಥ ಆಮಿಷಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಈತ ಹೇಳ್ತಾ ಹೋಗ್ತಾರೆ. ಇವರ ಒಟ್ಟು ಬಜೆಟ್ ಇರೋದು ಅಲ್ಲಿ 3.4 ಲಕ್ಷ ಕೋಟಿಯ ಬಜೆಟಲ್ಲಿದೆ. ಬಿಹಾರದ್ದು 15 ಲಕ್ಷ ಕೋಟಿ ರೂಪಾಯಿಗಳ ಬಿಟ್ಟಿ ಭಾಗ್ಯಗಳನ್ನು ಈತ ಘೋಷಿಸಿದ್ದಾರೆ. ಚುನಾವಣಾ ಆಯೋಗದ ಒಂದು ರೀತಿ ನೀತಿ ನಿಯಮ ಇದೆ. ಏನಂದರೆ, ನೀವು ಯಾವುದೇ ಭಾಗ್ಯವನ್ನು ಘೋಷಿಸುವಾಗ ಅಲ್ಲಿ ಆಯವ್ಯಯದ ಬಜೆಟ್ ಏನಿದೆ ಆ ಬಜೆಟ್ಟಿಗೆ ಅನುಕೂಲಕರವಾಗಿ, ಅದಕ್ಕೆ ಪೂರಕವಾಗಿ ಅಥವಾ ಅದಕ್ಕೆ ಸಮತೋಲಿತವಾಗಿ ನೀವು ನಿಮ್ಮ ಘೋಷಣೆಗಳನ್ನು ಮಾಡಬೇಕು ಅಂತ ಚುನಾವಣಾ ಆಯೋಗ ಇದಕ್ಕೆ ನೋಟಿಸನ್ನು ಕೂಡ ಕೊಡಬಹುದು. ಒಂದು ವೇಳೆ ಹೆಚ್ಚುವರಿ ನಾವು ಆದಾಯವನ್ನು ತರ್ತೀವಿ ಅಂದರೆ ಯಾವ ಮೂಲದ ಮೂಲಕ ತರ್ತೀವಿ ಅಂತ ಈ ಪಕ್ಷಗಳು ತಮ್ಮ ಪ್ರಣಾಳಿಕೆ ಹೇಳಿದ್ದನ್ನು ಸರಿದೂಗಿಸುವಂಥ ಉತ್ತರವನ್ನು ಕೊಡಬೇಕು. ನಿಮಗೆ 3.4 ಲಕ್ಷ ಕೋಟಿಯ ಬಜೆಟ್ ಇಟ್ಕೊಂಡು ನೀವು 15 ಲಕ್ಷ ಕೋಟಿಯ ಬಿಟ್ಟಿ ಭಾಗ್ಯಗಳನ್ನು ಘೋಷಿಸ್ತೀರಿ ಅಂದರೆ ಅದು ಎಷ್ಟು ಅವಾಸ್ತವಿಕ, ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಈತ ಹೇಳ್ತಾರೆ, ಪ್ರತಿ ಹೆಣ್ಣುಮಗಳಿಗೆ ತಲಾ 30,000 ರೂಪಾಯಿಗಳನ್ನು ಕೊಡ್ತೀನಿ ಅಂತ ಈತ ಹೇಳ್ತಾರೆ. ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದರು? ಯಾಕೆಂದರೆ ನರೇಂದ್ರ ಮೋದಿ ಅವರಿಗಾಗಲೇ ತಲಾ 10,000 ರೂಪಾಯಿಗಳನ್ನು 75 ಲಕ್ಷ ಕುಟುಂಬಗಳಿಗೆ, 75 ಲಕ್ಷ ಮಹಿಳೆಯರಿಗೆ ಈ ರೀತಿಯಾದಂಥ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಯಾವಾಗ ಈ ರೀತಿ 75 ಲಕ್ಷ ಹೆಣ್ಮಗಳು ಅಂತಂದರೆ ಅಲ್ಲಿಗೆ ಇಂಟು 4 ಒಂದು ಕುಟುಂಬ ಅಂದರೆ 3 ಕೋಟಿ ಜನ ಇವರ NDA ಸರ್ಕಾರಕ್ಕೆ ಅನುಕೂಲಕರವಾಗಿ ಮತ ಹಾಕ್ತಾರೆ ಅನ್ನುವಂಥ ಲೆಕ್ಕಾಚಾರ.
ಈಗ ಈತ 10,000ಕ್ಕೆ ಬದಲಾಗಿ 30,000 ಕೊಡ್ತೀವಿ ಅಂತ ಈತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಇದು ಒಂದು. ಎರಡನೇದು, ಪ್ರತಿ ಕುಟುಂಬಕ್ಕೆ 3 ಕೋಟಿ ಕುಟುಂಬದವರಿಗೆ ಸರ್ಕಾರಿ ನೌಕರಿಗಳನ್ನು ನಾವು ತಕ್ಷಣದಲ್ಲಿ ಕೊಡ್ತೇವೆ. ನಾನು ಅಧಿಕಾರಕ್ಕೆ ಬಂದು 20 ದಿವಸಗಳಲ್ಲಿ ಇದರ ಕರಡನ್ನು ಸಿದ್ಧಪಡಿಸ್ತೀನಿ, ತದನಂತರ ಕೆಲಸಗಳನ್ನ ಕೊಡುವ ಕೆಲಸ ಆಗತ್ತೆ ಅಂತ. ಇಲ್ಲಿವರೆಗೂ ಬಿಹಾರದಲ್ಲಿರುವಂಥ ಎಂಪ್ಲಾಯೀಸ್ಗಳು ಕಳೆದ 2 ದಶಕಗಳಿಂದ ಲೆಕ್ಕ ಹಾಕಿದ ಮೇಲೆ 22 ಲಕ್ಷ ಜನ ನೌಕರದಾರರು, ಸರ್ಕಾರಿ ನೌಕರದಾರಿದ್ದಾರೆ. ಈತ 3 ಕೋಟಿ ನೌಕರಿಗಳನ್ನು ಕೇವಲ ಬಿಹಾರದಲ್ಲಿ ಹೇಗೆ ಅದನ್ನು ಕ್ರಿಯೇಟ್ ಮಾಡ್ತಾರೆ ಅನ್ನೋದು ಬಹಳ ದೊಡ್ಡದಾದಂಥ ಯಕ್ಷ ಪ್ರಶ್ನೆ. ಇದು ಕೂಡ ಅವಾಸ್ತವಿಕವಾದಂಥ ವಿಚಾರ. ಈ ರೀತಿಯಾಗಿ ಆತ ಮಾಡಿದ ಪತ್ರಿಕಾಗೋಷ್ಠಿ ಇದೆಯಲ್ಲ, ಇದು ಅವಾಸ್ತವಿಕವಾಗಿದ್ದು ಮತ್ತು ಜನರಿಗೆ ಭ್ರಮೆಯನ್ನು ಹುಟ್ಟಿಸುವಂಥ ಪತ್ರಿಕಾಗೋಷ್ಠಿಯನ್ನು ಈತ ಮಾಡ್ತಾ ಇದ್ದಾರೆ. ಹಾಗಾದರೆ ಇವರ ಪಿಚ್ ಭಾಳ ಚೆನ್ನಾಗಿದೆಯಾ? ಇವರು ಗೆಲ್ಲುವ ಸಾಧ್ಯತೆ ಇದೆಯಾ? ಗೆಲ್ಲುವ ಸಾಧ್ಯತೆ ಇಲ್ಲ ಅನ್ನುವ ಕಾರಣಕ್ಕೋಸ್ಕರವೇ ಈತ ಈ ರೀತಿಯಾದಂಥ ಘೋಷಣೆಯನ್ನು ಮಾಡಿರೋದು. ಯಾವಾಗಲೂ ಚುನಾವಣೆಯ ತುರುಸಿದೆ ಅಂತ ನಿಮ್ಗೆ ಗೊತ್ತಾಗೋದು ಯಾವಾಗಂದರೆ, ಆಡಳಿತ ಪಕ್ಷದವರು ಹೆಚ್ಚು ಅಗ್ರೆಸಿವ್ ಆಗಿ ಪ್ರಚಾರ ಮಾಡೋದ್ರಿಂದ ಅಲ್ಲ, ವಿಪಕ್ಷದವರು ಆಡಳಿತ ಪಕ್ಷದ ಹುಳುಕುಗಳನ್ನು, ಅವರ ತಪ್ಪುಗಳನ್ನು, ಅವರ ಭ್ರಷ್ಟಾಚಾರವನ್ನು, ಅವರ ಲ್ಯಾಂಡ್ ಆರ್ಡರ್ ಇಲ್ಲದೇ ಇರುವುದನ್ನು ಜನರಿಗೆ ಬಿಂಬಿಸುವ ಮೂಲಕ ಜನರ ಮತಗಳನ್ನು ತಮಗೆ ಸೆಳ್ಕೋಬೇಕು. ಆದರೆ ಈಗ ಹೇಗಾಗಿದೆ ಅಂತಂದರೆ, ಈ ತೇಜಸ್ವಿ ಯಾದವನ ಯುವ ಪಡೆ ಇದೆಯಲ್ಲ, ಅವರ ಗೂಂಡಾಗಿರಿ, ಅವರ ಬಾಯಿಗೆ ಬಂದ ಹಾಗೆ ಮಾತಾಡುವಂಥ ಬೇಜವಾಬ್ದಾರಿಯ ಹೇಳಿಕೆಗಳು, ಅದರಿಂದಾಗಿ ಯಾವ ಮಟ್ಟಿನ ಗೊಂದಲ ಉಂಟಾಗಿದೆ ಅಂದರೆ, ಮತ್ತೆ ಅಂಧಾದೊಂದಿ ರಾಜ್ಯ ಬರಬಾರದು, ಗೂಂಡಾ ರಾಜ್ಯ ಬರಬಾರದು ಅಂತ ಬಿಹಾರದ ಜನ ತಮಗೆ ತಾವೇ ಇವರನ್ನು ಹೊರಗಿಡುವಂಥ ಮನಸ್ಥಿತಿಗೆ ಬರುವ ಹಾಗೆ ಈತ ಮಾಡ್ತಾ ಇದ್ದಾರೆ. ಹಾಗಾದರೆ ಚುನಾವಣೆಯ ಸ್ಥಿತಿ ಏನು? ಚುನಾವಣೆ ಎಲ್ಲಿದೆ? ಚುನಾವಣೆ ಎಲ್ಲಿರುವುದು ಅಂತಂದರೆ ಮಾಧ್ಯಮದಲ್ಲಿದೆ, ಟಿ ವಿ ಚಾನಲ್ನ ಡಿಸ್ಕಷನ್ನಲ್ಲಿದೆ, ಪ್ರತಿ ದಿವಸ ನಮ್ಮಂಥವ್ರು ಮಾಡುವ ವಿಡಿಯೋದಲ್ಲಿದೆ. ಆದರೆ ವಾಸ್ತವವಾಗಿ ಬಿಹಾರದಲ್ಲಿ ಚುನಾವಣೆಯ ಯಾವ ಕಾವು ಕೂಡ ಇಲ್ಲ. ಇನ್ನು ಕಾಂಗ್ರೆಸ್ ಪಾಳ್ಯದ ಕತೆ ಹೇಳಬೇಕು ಅಂದರೆ, ಅಲ್ಲಿ ಕೃಷ್ಣ ಅಲ್ಲಾಗುರು ಅಂಥೇಳಿ ಒಬ್ಬ ಪ್ರಭಾರಿಯನ್ನು ತಂದು ನೇಮಿಸಲಾಗಿದೆ. ಈತ ಮೂಲತಃ ಬಿಹಾರಿ ಅಲ್ಲ. ಬಿಹಾರದ ಮನಸ್ಥಿತಿ ಆತನಿಗೆ ಗೊತ್ತಿಲ್ಲ. ಬಿಹಾರದ ಚುನಾವಣೆಯ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಈತ ಹೊಂದಿಲ್ಲ. ಇದ್ದಕ್ಕಿದ್ದ ಹಾಗೆ ಈತನನ್ನು ಪ್ರಭಾರಿಯನ್ನಾಗಿ ಮಾಡಲಾಗಿದೆ. ಈತ ರಾಹುಲ್ ಗಾಂಧಿಯ ಕಿವಿಯನ್ನು ಕಚ್ಚುವುದರಲ್ಲಿ ನಿಸ್ಸೀಮ. ಈತ ಹೇಳ್ತಾರೆ, ನಾವ್ಯಾಕೆ ತೇಜಸ್ವಿ ಯಾದವ್ ಬಿಟ್ಟು ಕೊಟ್ಟಂತಹ ಸೀಟಿನಲ್ಲಿ ಚುನಾವಣೆಗೆ ಸೆಣಸಬೇಕು? ನಮಗೆ ಮುಸಲ್ಮಾನರ ಮತಗಳಿದ್ದಾವೆ, ನಮಗೆ ದಲಿತರ ಮತಗಳಿದ್ದಾವೆ. ನಾವು ಮನಸ್ಸು ಮಾಡಿದರೆ ಯಾದವರ 14% ಯಾದವರ ಮತಗಳನ್ನು ಕೂಡ ಸೆಳೆಯಬಹುದು. ಹೀಗಾಗಿ ನಮ್ಮ ಅಭ್ಯರ್ಥಿಗಳನ್ನು ನಾವು ಹಾಕಿಬಿಡೋಣ. ತೇಜಸ್ವಿ ಯಾದವ್ ಚುನಾವಣೆಗೆ ನಿಂತು ತಮ್ಮ ಅಭ್ಯರ್ಥಿಗಳನ್ನು ಉಳಿಸ್ಕೊಂಡ್ರೆ ನಿಲ್ಲಿಸ್ಕೊಳ್ಳಿ, ನಾವು ಹೋರಾಟವನ್ನು ಮಾಡೋಣ. ಗೆಲ್ಲದೇ ಇದ್ದರೂ ಪರವಾಗಿಲ್ಲ, ತೇಜಸ್ವಿ ಯಾದವ್ ಗೆಲ್ಲಬಾರ್ದು, ಅಂಥದ್ದೊಂದು ಚುನಾವಣೆಯನ್ನು ಮಾಡೋಣ ಅಂತ ಈತ ಕಿವಿ ಕಚ್ಚಿದ್ದಾರೆ. ಯಾವಾಗಲೂ ಕಾಂಗ್ರೆಸ್ ಪಾಳ್ಯದಲ್ಲಿ 2-3 ಥರದ ಜನ ಇದ್ದಾರೆ. ಒಂದು ಕರಟಕ ದಮನಕಗಳು, ನಿಮ್ಗೆ ಗೊತ್ತಿದೆ, ಒಬ್ಬ ಜಯರಾಮ್ ರಮೇಶ್, ಒಬ್ಬ ಕೆ.ಸಿ. ವೇಣುಗೋಪಾಲ್, ಇನ್ನೊಬ್ಬ ಪಕ್ಕವಾದ್ಯ ಇದ್ದಾನೆ. ಪಕ್ಕವಾದ್ಯ ಯಾರಪ್ಪ ಅಂದರೆ ಪವನ್ ಖೇಡಾ. ಈ ಕೃಷ್ಣ ಅಲ್ಲಗುರು ಇದ್ದಾನಲ್ಲ, ಈತ ಸಂಪೂರ್ಣವಾಗಿ ಪಕ್ಷವನ್ನು ಹೇಗೆ ನೆಲಸಮ ಮಾಡಬೇಕು ಅಂತ ಬಂದಿರುವ ಶಕುನಿಯ ರೀತಿಯಲ್ಲಿ ಬಿಹಾರದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಮಜಾ ಅಂದರೆ, ರಾಹುಲ್ ಗಾಂಧಿಗೆ ಯಾವಾಗ ಕಬ್ಬಿಣವನ್ನು ಬಡಿಯಬೇಕು ಅಂತ ಒಂದು ಸ್ವಲ್ಪವೂ ಗೊತ್ತಿರಲಾರ್ದಂಥ ಪಾರ್ಟ್ ಟೈಮ್ ರಾಜಕಾರಣಿ. ಅದರ ಫಲಶ್ರುತಿ ಬಿಹಾರದ ಚುನಾವಣೆಯ ಫಲಿತಾಂಶ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.